ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮೊದಲ ಲೋಸ್ವಾಲ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಈ ಲಿಂಕ್ ನ ಮೂಲಕ ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಟೀಮ್ ಇಂದ. ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಸರ್ವಿಸ್ ಬೇಕು ಅನ್ಸಿದ್ರೆ ಈ ಕ್ವಶನ್ ಅನ್ನು ಕೂಡ ಫಿಲ್ ಮಾಡಬಹುದು. ಕೊನೆಯಲ್ಲಿ ಮೆನ್ಷನ್ ಮಾಡಬಹುದು ಏನು ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ ನಮ್ಮಿಂದ ಅಂತ. ಇದು ನಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಪ್ರಯತ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಮುಂಚೆ ನಿಮ್ಮಲ್ಲಿ ಅಕೌಂಟ್ ಇರಲೇಬೇಕು, ಕಂಪಲ್ಸರಿ. ಅಕೌಂಟ್ ಇದ್ರೆ ಮಾತ್ರ ನಮ್ಮಿಂದ ಸರ್ವಿಸ್ ಸಿಗೋದು. ಹಾಗಾಗಿ ಅಕೌಂಟ್ ಅನ್ನ ಈ ಲಿಂಕ್ ಅನ್ನ ಬಳಸ್ಕೊಂಡು ಓಪನ್ ಮಾಡಬಹುದು. ಇನ್ನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆಪ್ಷನ್ ಬರುತ್ತೆ, ಆಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ. ಹಾಗೆ TRX 17 ಅಥವಾ TRX 20 ಸೆಲೆಕ್ಟ್ ಮಾಡಿ. ಇನ್ ಕೇಸ್ TRX 20 ಅವೈಲೇಬಲ್ ಇಲ್ಲ ಅಂದ್ರೆ TRX 17 ಸೆಲೆಕ್ಟ್ ಮಾಡಿ. ಎರಡು ಕೂಡ ಫ್ರೀ ಅಕೌಂಟ್ಸ್ ಆಗಿರುತ್ತೆ. ಇನ್ ಕೇಸ್ AMC 17 ಸೆಲೆಕ್ಟ್ ಮಾಡಿದ್ರೆ ಚಾರ್ಜಸ್ ಇರುತ್ತೆ. ಹಾಗಾಗಿ ಇದನ್ನ ಚೇಂಜ್ ಮಾಡಿ. ಬೈ ಡಿಫಾಲ್ಟ್ ಯಾವುದೇ ಇದ್ರು TRX 17 ಅಥವಾ TRX 20 ಗೆ ಚೇಂಜ್ ಮಾಡಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 120 ಪಾಯಿಂಟ್ಸ್ 0.47% ಡೌನ್ ಫಾಲ್ ಇದೆ. ನಿಯರ್ಲಿ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತಿನ ಚಾರ್ಟ್ ನೋಡಬಹುದು, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಏಷ್ಯನ್ ಮಾರ್ಕೆಟ್ಸ್ ಗಳು ಪರ್ಫಾರ್ಮೆನ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಎರಡಲ್ಲೂ ಕೂಡ ಡೌನ್ ಫಾಲ್ ಇತ್ತು. ಹಾಗಾಗಿ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ನಂತರ ಇನ್ನೂ ಜಾಸ್ತಿ ಡೌನ್ ಫಾಲ್ ಕಂಡು ಬಂತು. ನೋಡಬಹುದು, ಓಪನ್ ನಂತರ ಮೋರ್ ದನ್ 140 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನು ಕೂಡ ಮಾಡಿತು. ಆಲ್ಮೋಸ್ಟ್ 2 ಗಂಟೆ 2:30ವರೆಗೂ ಕೂಡ ಕನ್ಸಾಲಿಡೇಟ್ ಆಯ್ತು. ಬಟ್ ಆ ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಟ್ ಓವರ್ ಆಲ್ ಇವತ್ತಿನ ಲೋ ಏನಿತ್ತು ಅಲ್ಲಿಂದ ಒಂದಷ್ಟು ರಿಕವರಿಯನ್ನ ಮಾಡ್ತು. ನೋಡಬಹುದು, 25,728 ಇವತ್ತಿನ ಲೋ ಆಗಿತ್ತು. ಕ್ಲೋಸಿಂಗ್ ಕಂಡು ಬಂದಿರೋದು 839, ಅಂದ್ರೆ ಮೋರ್ ದನ್ 100 ಪಾಯಿಂಟ್ಸ್ ರಿಕವರ್ ಆಗಿದೆ. ಇವತ್ತು ಒಳ್ಳೆ ರಿಕವರಿ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 436 ಪಾಯಿಂಟ್ಸ್ ಅಥವಾ 0.51% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಒಟ್ಟಿನಲ್ಲಿ ಇವತ್ತು ಡೌನ್ ಫಾಲ್ ಇತ್ತು. ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ ನಿಯರ್ಲಿ 0.5% ವರೆಗೂ ಡೌನ್ ಫಾಲ್ ಇತ್ತು. ಬ್ರಾಡ್ ಬೇಸ್ಡ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.6% ಪಾಸಿಟಿವ್ ಇದೆ. ನಿನ್ನೆ ಒಂದಷ್ಟು ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಇಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿಯನ್ನ ಮಾಡಿದೆ. ಖಂಡಿತ ಫುಲ್ಲಿ ಅಂತೂ ರಿಕವರ್ ಆಗಿಲ್ಲ, ಯಾಕಂದ್ರೆ ಮೋರ್ ದನ್ 2% ಡೌನ್ ಫಾಲ್ ಇತ್ತು. ಇವತ್ತು 0.6% ರಿಕವರ್ ಆಗಿದೆ. ಏನು ನಿಫ್ಟಿ 100 ಗೆ ಬಂದರೆ 0.3% ಡೌನ್ ಇದೆ. ನಿಫ್ಟಿ 200 0.19% ಡೌನ್ ಇದೆ. ನಿಫ್ಟಿ 500 0.04% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.04 ಇಂದ 0.47% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಬಟ್ ನೆಕ್ಸ್ಟ್ 50 ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಇವತ್ತು. ಅಂದ್ರೆ ನಿನ್ನೆ ಡೌನ್ ಫಾಲ್ ನ ನಂತರ ಇವತ್ತು ಒಂದಷ್ಟು ಬೈಯಿಂಗ್ ಆಕ್ಟಿವಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು? ನಿನ್ನೆಂತೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಮಿಡ್ ಕ್ಯಾಪ್ 50 ಕಡೆ ಬಂದ್ರೆ ನೋಡಬಹುದು 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಮಿಡ್ ಕ್ಯಾಪ್ 100 0.32% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.37% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಮೋರ್ ದನ್ 1% ಅಪ್ ಅಲ್ಲಿ ಸ್ಮಾಲ್ ಕ್ಯಾಪ್ 100 ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸ್ಮಾಲ್ ಕ್ಯಾಪ್ 50 1.2% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 1.02% ಪಾಸಿಟಿವ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ನಿನ್ನೆ ಒಂದಷ್ಟು ಡೌನ್ ಫಾಲ್ ಇತ್ತು, ಅಪ್ ಟು 3% ವರೆಗೂ ಕೂಡ ಬಿದ್ದಿತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗಳು. ಇವತ್ತು ಅದರಲ್ಲಿ 1% ವರೆಗೂ ರಿಕವರಿಯನ್ನ ಮಾಡಿದಾವೆ. ಅಂದ್ರೆ ಏನು ನಿನ್ನೆ ಡೌನ್ ಫಾಲ್ ಕಂಡು ಬಂತು, ಬಹುಶಃ ಇವತ್ತು ಲೋನ್ ಅಲ್ಲಿ ಬೈಯಿಂಗ್ ಆಕ್ಟಿವಿಟಿ ಚೆನ್ನಾಗಿ ಕಂಡು ಬಂದಿದೆ. ಹಾಗಾಗಿ ಈ ತರದ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿರೋದು. ಆಕ್ಚುಲಿ ಮಾರ್ನಿಂಗ್ ಡೌನ್ ಇತ್ತು, ಪೋರ್ಟ್ಫೋಲಿಯೋ ಅಂತೂ ಭರ್ಜರಿ ನೆಗೆಟಿವ್ ಆಗಿತ್ತು. ಇವತ್ತು ಕೂಡ ನಿನ್ನೆ ರೀತಿ ಬ್ಲಡ್ ಬಾತ್ ಕಂಟಿನ್ಯೂ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆನಂತರ ಎಸ್ಪೆಷಲಿ ಆಫ್ಟರ್ನೂನ್ ಅನ್ವರ್ಡ್ಸ್ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಬಹುಶಃ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡು ಬಂದಿರಬಹುದು. ಅಂತಹ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನನ್ನ ಪೋರ್ಟ್ಫೋಲಿಯೋ ಕೂಡ 0.3% ಅಪ್ ಆಗಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ನಾಟ್ ಬ್ಯಾಡ್. ನಿನ್ನೆ ಅಪ್ ಟು 2% ವರೆಗೂ ಡೌನ್ ಆಗಿತ್ತು. ಇವತ್ತು 0.3% ವರೆಗೂ ಅಪ್ ಆಗಿದೆ. ಇಟ್ಸ್ ಓಕೆ. ಇವತ್ತು ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಲಿಲ್ಲ, ಅದೇ ಖುಷಿ ವಿಷಯ ನಮ್ಮ ಮಾರ್ಕೆಟ್ ಅಲ್ಲಿ. ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಲಾರ್ಜ್ ಕ್ಯಾಪ್ ಸ್ವಲ್ಪ ಡೌನ್ ಇದೆ. ಬಟ್ ನೆಕ್ಸ್ಟ್ 15 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 2% ಪಾಸಿಟಿವ್ ಇದೆ. ನಿನ್ನೆ ಇಲ್ಲಿ ಡೌನ್ ಇತ್ತು, ಇವತ್ತು ಒಂದಷ್ಟು ರಿಕವರಿಯನ್ನ ಮಾಡಿದೆ. ಒಟ್ಟಿನಲ್ಲಿ ನಿನ್ನೆ ಎಲ್ಲೆಲ್ಲ ಜಾಸ್ತಿ ಡೌನ್ ಫಾಲ್ ಇತ್ತು ಅಲ್ಲಿ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ನಿಫ್ಟಿ 50 ಅಲ್ಲಿ ಮಾತ್ರ ಅಪ್ ಟು 0.5% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು.
ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.03% ನೆಗೆಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಪ್ ಟು 0.5% ವರೆಗೂ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ನಿಫ್ಟಿ ಆಟೋ 0.72% ಡೌನ್ ಇದೆ. FMCG ಫ್ಲಾಟ್ ಇದೆ. IT ಸೆಕ್ಟರ್ ಅಲ್ಲಿ 1.19% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು IT ಸೆಕ್ಟರ್, ಇವತ್ತು ಮೋರ್ ದನ್ 1% ಡೌನ್ ಇದೆ. ಮೀಡಿಯಾದಲ್ಲಿ 0.7% ಪಾಸಿಟಿವ್ ಇದೆ. ಮೆಟಲ್ 0.3% ವರೆಗೂ ಡೌನ್ ಇದೆ. ಫಾರ್ಮಾ ಕೂಡ 0.52% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆಯಲ್ಲಿ ಜಾಸ್ತಿನೇ ಡೌನ್ ಫಾಲ್ ಇತ್ತು, ಅಂದ್ರೆ ಮೋರ್ ದನ್ 3% ಇತ್ತು. ಇವತ್ತು ಒಂದಷ್ಟು ರಿಕವರಿಯನ್ನ ಮಾಡಿದೆ. 1.29% ಅಪ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ 0.09% ಡೌನ್ ಇದೆ. ರಿಯಾಲ್ಟಿನಲ್ಲಿ ಇಲ್ಲಿ ಅತಿ ಹೆಚ್ಚು ಸೆಲ್ ಆಫ್ ಕಂಡು ಬಂದಿತ್ತು ನೆನ್ನೆ. ಇವತ್ತು ಅಪ್ ಟು 1% ವರೆಗೂ ರಿಕವರಿ ಆಗಿದೆ. ಹೆಲ್ತ್ ಕೇರ್ ಅಲ್ಲಿ ಅಪ್ ಟು 0.5% ವರೆಗೂ ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವತ್ತು 1.31% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 0.17% ಡೌನ್ ಇದೆ. ಒಟ್ಟಿನಲ್ಲಿ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ, ಬಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ. ಬಟ್ ಕೆಲವು ಇಂಡೈಸಸ್ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು, ಲೈಕ್ PSU ಬ್ಯಾಂಕ್, ರಿಯಾಲ್ಟಿ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವುಗಳು. ಒಟ್ಟಿನಲ್ಲಿ ನಿನ್ನೆ ಏನು ಡಿಸಪಾಯಿಂಟ್ಮೆಂಟ್ ಇತ್ತು, ಬಹುಶಃ ಅಷ್ಟು ದೊಡ್ಡ ಮಟ್ಟದ ಡಿಸಪಾಯಿಂಟ್ಮೆಂಟ್ ಇವತ್ತಿಲ್ಲ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಒಂದಷ್ಟು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಹೋಲ್ಸೇಲ್ ಆಗಿ ಎಲ್ಲಾ ಸೆಕ್ಟರ್ಸ್ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ವು. ಇವತ್ತು ಇದರಲ್ಲಿ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಇದಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದರೆ ಅಂತ ಸ್ಪೆಷಲ್ ಕಾರಣಗಳೇನಿಲ್ಲ. ನಿನ್ನೆ ಏನ್ ಡೌನ್ ಫಾಲ್ ಬಂತು, ಬಹುಶಃ ವ್ಯಾಲ್ಯೂ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹಲವಾರು ಷೇರುಗಳಲ್ಲಿ. ಹಾಗಾಗಿ ಒಂದಷ್ಟು ರಿಕವರಿಯನ್ನ ಇವತ್ತು ಮಾಡಿದೆ. ಅದನ್ನ ಬಿಟ್ರೆ ಇನ್ನು ಸಣ್ಣ ಪುಟ್ಟ ಸುದ್ದಿಗಳು ಇರ್ತವೆ, ಬಟ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಯಾವುದೇ ಸುದ್ದಿ ಸದ್ಯದ ಮಟ್ಟಿಗೆ ಬಂದಿಲ್ಲ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಆ ಕಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು. ಇಲ್ಲೂ ಕೂಡ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದಾವೆ, ಕೆಲವು ಮಾರ್ಕೆಟ್ಸ್ ಡೌನ್ ಇದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಡೌನ್ ಫಾಲ್ ಇದೆ. ಎಲ್ಲೋ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಪಾಸಿಟಿವ್ ಆಕ್ಟಿವಿಟಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇದನ್ನ ನೋಡಿದ್ರೆ ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಗಳು ಮಾತ್ರ ಪಾಸಿಟಿವ್ ಅಲ್ಲಿ ಇದಾವೆ. ಮೆಜಾರಿಟಿ ಮಾರ್ಕೆಟ್ಸ್ ಸ್ವಲ್ಪ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇಂದ ಏನ್ ಸಪೋರ್ಟ್ ಇರಲಿಲ್ಲ ನಮ್ಮ ಮಾರ್ಕೆಟ್ಗೆ, ಬಟ್ ಸಪೋರ್ಟ್ ಇದ್ದಂತ ಸಂದರ್ಭದಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದನ್ನ ನಾವು ನೋಡಿರೋದೆ. ಇದರಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದ್ದಾವೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಆತಮ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಕಂಪನಿಯ ಪ್ರಮೋಟರ್ ಸ್ಟೇಕ್ ಅನ್ನ ಅಲಾಟ್ ಮಾಡ್ತಿರೋ, ಬಟ್ ಆಕ್ಚುಲಿ ಇಲ್ಲಿ ಮೆನ್ಷನ್ ಆಗಿಲ್ಲ. ಸುಮಾರು 900 ಕೋಟಿ ವರ್ತ್ ಆಫ್ ಶೇರ್ಸ್ ಅಲಾಟ್ ಮಾಡಿದೆ ಅಂಡರ್ ಫಂಡ್ ರೈಸಿಂಗ್ ಪ್ಲಾನ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನೆಗೆಟಿವ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಫುಜಿಯಾಮಾ ಪವರ್ ಸಿಸ್ಟಮ್ಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಫುಜಿಯಾಮಾ ಪವರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಇಂಟರ್ಗ್ಲೋಬ್ ಏವಿಯೇಷನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ನಿನ್ನೆ ಎಸ್ಪೆಷಲಿ ನಿನ್ನೆ 8.5% ವರೆಗೂ ಡೌನ್ ಆಗಿತ್ತು. ಇವತ್ತು ಒಂದಷ್ಟು ರಿಕವರಿಯನ್ನ ಮಾಡಿದೆ. ಎಸ್ಪೆಷಲಿ ಫ್ಯಾಗ್ ಎಂಡ್ ಅಲ್ಲಿ ರಿಕವರಿ ಆಗಿದೆ. ಮಾರ್ನಿಂಗ್ ಇಂದ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಯ್ತು. ಮಧ್ಯದಲ್ಲಿ ಸ್ಪೆಷಲಿ ನೋಡಬಹುದು 12 ಗಂಟೆ ನಂತರ ಡೌನ್ ಆಯ್ತು. ಮತ್ತೆ ಫ್ಯಾಗ್ ಎಂಡ್ ಅಲ್ಲಿ ಭರ್ಜರಿ ರಿಕವರಿಯನ್ನು ಕೂಡ ಮಾಡಿತು. ಈ ರೀತಿಯ ಪರ್ಫಾರ್ಮೆನ್ಸ್ ಇಂಟರ್ಗ್ಲೋಬ್ ಏವಿಯೇಷನ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕೇನ್ಸ್ ಟೆಕ್ ಎಲ್ಲರ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇವನ್ ರಾತ್ರಿ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಕಂಪನಿ ಕೊನೆಗೂ ತಪ್ಪನ್ನ ಒಪ್ಕೊಂಡಿತ್ತು. ಅಂದ್ರೆ ಇಂಟೆನ್ಷನಲಿ ಮಾಡಿರುವಂತದ್ದಲ್ಲ, ಬೈ ಚಾನ್ಸ್ ಆಗಿರುವಂತ ಮಿಸ್ಟೇಕ್ ಅದು ಅಂತ ಹೇಳಿತ್ತು. ಯಾವಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೋ, ಜೊತೆಗೆ ಆಡಿಟರ್ ಅನ್ನ ಚೇಂಜ್ ಮಾಡೋ ಬಗ್ಗೆ ಮಾತಾಡ್ತೋ, ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 15% ವರೆಗೂ ಪಾಸಿಟಿವ್ ಇದೆ. ನೋಡಬಹುದು 14.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಕೂಡ ಚೆನ್ನಾಗಿತ್ತು, ನಂತರ ಡೌನ್ ಆಯ್ತು, ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಒಟ್ಟಿನಲ್ಲಿ ಮೋರ್ ದನ್ 14% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಲಾಸ್ಟ್ ವೀಕ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು ಹಾಗೂ ನಿನ್ನೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿತ್ತು. ಇವತ್ತು ಒಂದಷ್ಟು ರಿಕವರಿಯನ್ನ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ವೆಲ್ಸ್ಪನ್ ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ 1165 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ಮೋರ್ ದನ್ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ರೆಕಾರ್ಡ್ ಸೇಲ್ಸ್ ಅನ್ನ ಮಾಡಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಗುರುಗ್ರಾಮ್ ನ ಬಿರ್ಲಾ ಪ್ರವಾಹ ಪ್ರಾಜೆಕ್ಟ್ ಅಲ್ಲಿ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 1.3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಡೆಲಿವರಿ ಫೋಕಸ್ ಅಲ್ಲಿತ್ತು, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಮೋರ್ ದನ್ 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಈ ಸುದ್ದಿ ನೋಡಬಹುದು. ಲಾಂಚಿಂಗ್ ಡೆಲಿವರಿ ಇಂಟರ್ನ್ಯಾಷನಲ್ ಫಾರ್ ಸ್ಮಾಲ್ ಇಂಡಿಯನ್ ಬಿಸಿನೆಸಸ್, ಅಂದ್ರೆ MSME ಗಳಿಗೆ ಕಡಿಮೆ ಪ್ರೈಸ್ ಅಲ್ಲಿ ಇಂಟರ್ನ್ಯಾಷನಲ್ ಡೆಲಿವರೀಸ್ ಅನ್ನ ಮಾಡುವಂತ ಲಾಜಿಸ್ಟಿಕ್ ಸರ್ವಿಸ್ ಅನ್ನ ಲಾಂಚ್ ಮಾಡಿದೆ ಕಂಪನಿ. ಎಕಾನಮಿ ರೇಟ್ ಅಲ್ಲಿ ಡೆಲಿವರಿ ಮಾಡುವಂತ ಸರ್ವಿಸ್ ಅನ್ನ ಲಾಂಚ್ ಮಾಡಿದೆ.
ಈ ಒಂದು ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. 4% ಅಪ್ ಅಲ್ಲಿ ಡೆಲಿವರಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಅಲ್ಲಿ. ಅಜ್ಮೇರಾ ರಿಯಾಲಿಟಿ ಅಂಡ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಅಜ್ಮೇರಾ ಸೋಲಿಸ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ. ವಿತಿನ್ 24 ಅವರ್ಸ್ ಅಲ್ಲಿ 81% ಆಫ್ ದ ಪ್ಲಾಟ್ಸ್ ಸೇಲ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಿಯರ್ಲಿ 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಜ್ಮೇರಾ ರಿಯಾಲಿಟಿ. ನಂತರ ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಕಂಪನಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಸುಮಾರು 806 ಕೋಟಿ ಮೊತ್ತದ ಪ್ರಾಜೆಕ್ಟ್ ಇದು. ಜೊತೆಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ 12 ವರ್ಷಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳಿರಿ, ಏನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.